ಸಂಗ್ರಹವಾದಂತಹ ಹಣದಲ್ಲಿ ಒಂದಂಶವನ್ನು ಸಮಾಜಕ್ಕೆ ಬೇಕಾಗಿ ನಾನು ಕೊಡ್ತೇನೆ. ಹೀಗೆ ಯಾರಿಗಾದ್ರೂ ಸೌಖ್ಯ ಇಲ್ಲದಿದ್ದರೆ. ನಮಸ್ಕಾರ ವೀಕ್ಷಕರೇ, MR ಪಿಕ್ಚರ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಮಂಜೇಶ್ವರ ತಾಲೂಕಿನ ಪಯ್ಯೋಳಿಗೆ ಪಂಚಾಯತ್ನ ಬೆರಿಪದವು ಎಂಬಲ್ಲಿರುವ ಸೌಪರ್ಣಿಕ ಕಲಾ ಆರ್ಟ್ಸ್ ಎಂಬ ಸಂಸ್ಥೆಗೆ ಬಂದಿದ್ದೇವೆ. ಇಲ್ಲಿಯ ಬಗ್ಗೆ ಮಾಹಿತಿಗಳನ್ನು ನಾವು ಇದರ ಪ್ರಮುಖರಾದಂತಹ ರಾಘವ ಪಾಟೀಲ್ ಇವರಲ್ಲಿ ಮಾತಾಡುವ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಾಘವ ಎನ್. ರಾಘವ ನಿಡುವಜೆ. ಸರ್, ನಿಮ್ಮ ಈ ಸಂಸ್ಥೆಯಾದಂತಹ ಸೌಪರ್ಣಿಕ ಕಲಾ ಆರ್ಟ್ಸ್ ಬಗ್ಗೆ ಏನು ಹೇಳುತ್ತೀರಿ? ನಾನು ನಡೆಸುತ್ತಿರುವಂತಹ ಸಂಸ್ಥೆಯ ಹೆಸರು ಸೌಪರ್ಣಿಕ ಕಲಾ ಆರ್ಟ್ಸ್. ಕಲಾ ಅಂದರೂ ಒಂದೇ, ಆರ್ಟ್ಸ್ ಅಂದರೂ ಒಂದೇ. ಆದರೆ ಅದು ಸಂಪ್ರದಾಯವಾಗಿ ಬೆಳೆದು ಬಂದಿದೆ. ಕರ್ನಾಟಕ ಹೆಚ್ಚಿನ ಕಡೆಗಳಲ್ಲಿ ಇಂತಹ ಆರ್ಟ್ಸ್ಗಳು ಇದೆ. ಅದು ಕಲಾ ಆರ್ಟ್ಸ್ ಅಂತ ಹೇಳುವಂತಹ ಒಂದು ಬಾರ್ ಸೋಪು ಸಾಬೂನು ಅಂತ ಹೇಳುವುದು ಹಾಗೆ ಬಂದಿದೆ. ಅದೇ ರೀತಿಯಲ್ಲಿ ಒಂದು ಹೆಸರು ಹಾಕಿದೆ. ಸರ್, ನೀವು ಇದು ಆರಂಭಿಸುವ ಮೊದಲು ಅಧ್ಯಾಪಕ ವೃತ್ತಿಯಲ್ಲಿ ಇದ್ರಿ. ನೀವು ಅಧ್ಯಾಪಕ ವೃತ್ತಿಯಿಂದ ಈಗ ಈ ವೃತ್ತಿಗೆ ಬಂದು ತುಂಬ ಸಮಯ ಆಯ್ತು. ಈಗ ನಿಮ್ಮ ಅಧ್ಯಾಪಕ ವೃತ್ತಿಯ ಬಗ್ಗೆ ನಿಮ್ಮ ಸ್ವಲ್ಪ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಬಹುದಾ? ಸರಿ, ನಾನು ಬಡ ಕುಟುಂಬದಲ್ಲಿ ಬಂದದ್ದು. ನನ್ನ ಅಪ್ಪ ಇವರು ಮುಖ್ಯೋಪಾಧ್ಯಾಯರಾಗಿ ಸರ್ವೀಸಿನ ಸ್ಟಾರ್ಟಿನಿಂದ ಕೊನೆಯವರೆಗೂ ಗಾಳಿಯಡ್ ಕಾವಳ ಎಲ್ ಪಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಬಾಯಾರು ಗ್ರಾಮದ ಸಮಗ್ರ ಎಲ್ಲ ಹೆಚ್ಚಿನ ಮಕ್ಕಳಿಗೆ, ಎಲ್ಲ ವರ್ಗದ ಮಕ್ಕಳಿಗೆ ವಿದ್ಯೆ ಕಲಿಸಿದಂಥವರು. ಅವರ ಅಪ್ಪನ ಮಗನಾಗಿ ನಾನು ಶಿಸ್ತು, ಸಂಯಮ ಮತ್ತು ನನ್ನದಾಗಿರುವಂತಹ ಕೆಲವು ಕಡ್ಡಾಯವಾದಂತಹ ನಡವಳಿಕೆಯಿಂದ ನಾನು ಬಾಳಿ ಬದುಕಿದವ. 78ನೇ ಇಸವಿಯಲ್ಲಿ ನಾನು ಕುಮಟದಲ್ಲಿ ತರಬೇತಿಯನ್ನು, ಉತ್ತರ ಕನ್ನಡ ಕುಮಟದಲ್ಲಿ ತರಬೇತಿಯನ್ನು ಗಳಿಸಿ 78ನೇ ಇಸವಿಯಲ್ಲಿ ಬೆರಿಪದವು ಶಾಲೆಗೆ ನೇರವಾಗಿ ನಾನು ಅಪಾಯಿಂಟ್ಮೆಂಟ್ ಆಯಿತು. ನನ್ನದು 78ರಲ್ಲಿ. ಅಲ್ಲಿಂದ ಅನೇಕ ವರ್ಷಗಳ ಕಾಲ ಸಹ ಅಧ್ಯಾಪಕನಾಗಿ ಕೆಲಸ ಮಾಡಿದೆ. ಕೊನೆಗೆ ಒಂದು 3-4 ವರ್ಷ ನಾನು ಮುಖ್ಯೋಪಾಧ್ಯಾಯನಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದೆ. ನನ್ನ ಸ್ವಭಾವವನ್ನು ಅರಿತಂತಹ ಹಲವಾರು ವಿದ್ಯಾರ್ಥಿಗಳು, ಈಗಿನ ಸಮಾಜದಲ್ಲಿರುವಂತಹ ಉನ್ನತ ಸ್ಥಾನದಲ್ಲಿರುವವರಿಗೆ ಎಲ್ಲರಿಗೂ ನನ್ನ ಸ್ವಭಾವದ ಬಗ್ಗೆ ಗೊತ್ತುಂಟು. ಯಾವುದೇ ಕೆಲಸವನ್ನು ಮಾಡಿದರೂ ಅದನ್ನು ಬಿಡದೆ ಮಾಡಬೇಕು, ಶಿಸ್ತಿನಿಂದ ಮಾಡಬೇಕು ಎಂಬಂತಹ ಅಭಿಪ್ರಾಯ ನನ್ನದು. ಅದೇ ರೀತಿಯಲ್ಲೇ ನನ್ನ ಪುಣ್ಯವೋ, ಪೂರ್ವಜನ್ಮದ ಪುಣ್ಯವೋ, ನನ್ನ ಹಿರಿಯರು ಮಾಡಿದ ಪುಣ್ಯವೋ ಎಂಬಂತಹ ರೀತಿಯಲ್ಲಿ ನನಗೆ ನನ್ನ ಶಾಲೆಯ ಹತ್ತಿರವೇ ಒಂದು ಕ್ಷೇತ್ರ, ಶ್ರೀ ಮೂಕಾಂಬಿಕಾ ಭಜನಾ ಮಂದಿರ ಬೆರಿಪದವು ಎಂಬಂತಹ ಕ್ಷೇತ್ರ ನನಗೆ ಸೇವೆಯನ್ನು ಮಾಡಲಿಕ್ಕೆ ಸಿಕ್ಕಿತು. ಹಾಗೆ ಅದರ ಒಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಒಂದು 10-15 ವರ್ಷದಷ್ಟು ಕಾಲ ನಾನು ಸೇವಾ ಪ್ರಮುಖನಾಗಿ ಕೆಲಸವನ್ನು ಮಾಡಿದೆ. ಅಂದರೆ ನನ್ನದು ತ್ರಿಕೋನ ಸೇವೆ ಅಲ್ಲ, ನಂದು ಚತುಷ್ಕೋನ ಸೇವೆ ಅಂತ ಹೇಳಬೇಕು. ಶಾಲೆ, ಮನೆ ಮತ್ತು ಸಮಾಜ ಮತ್ತು ಭಜನೆ ಎಂಬಂತಹ ಸೇವೆ ಭಜನಾ ಮಂದಿರದಲ್ಲಿ, ಅದೇ ರೀತಿಯಲ್ಲಿ ಇನ್ನಿತರ ಚಟುವಟಿಕೆಗಳು. ಹೀಗೆ ಸಮಗ್ರವಾಗಿ ನಾನು ಸಾಧಾರಣ 34 ವರ್ಷಗಳ ಕಾಲ ಅಧ್ಯಾಪನವನ್ನು ಮಾಡಿದೆ. 2011ರಲ್ಲಿ ನನಗೆ ಇದು ನಿವೃತ್ತಿ ಆಯಿತು. 2011ರಲ್ಲಿ ಭರ್ಜರಿಯಾಗಿ ನನಗೆ ಶಾಲೆಯಲ್ಲಿ ಸನ್ಮಾನವನ್ನು ಮಾಡಿದರು. ನಾನು ಕಣ್ಣೀರು ಸುರಿಸಿದೆ, ನನ್ನನ್ನು ಬೀಳ್ಕೊಡುವವರು ಕೂಡ ಕಣ್ಣೀರು ಸುರಿಸಿದರು. ಆಗ ನಾನು ಈ ಕಣ್ಣೀರು ಸುರಿಸಿಕೊಂಡು ಸ್ಟೇಜ್ನಲ್ಲಿ ಹೇಳಿದಂತಹ ಒಂದು ಮಾತಿತ್ತು. ಎಂತ ಹೇಳಿದರೆ, 34 ವರ್ಷಗಳ ಸುದೀರ್ಘ ಸೇವೆಯನ್ನು ನಾನು ಸಲ್ಲಿಸಿದೆ. ಮಕ್ಕಳೊಂದಿಗೆ ನಾನು ಮಕ್ಕಳಾಗಿ ಬೆರೆತುಕೊಂಡೆ. ಇನ್ನು ನಾಳೆಯಿಂದ ನನಗೆ ಮಕ್ಕಳ ಒಡನಾಟ ಇಲ್ಲ ಅಲ್ವಾ ಅಂತ ಹೇಳುವಂಥ ಚಿಂತೆ ಅಂತ ಹೇಳಿ, ಹಾಗೆ ಏನೋ ನನಗೆ ಒಂದು ಪರಮಾತ್ಮನೇ ಒಂದು ದಾರಿ ತೋರಿಸಿದರು. ಇಂಥ ಒಂದು ಸಂಸ್ಥೆಯನ್ನು ಮಾಡಿ ಆ ಮೂಲಕವಾಗಿ ಮಕ್ಕಳ ಸಂಪರ್ಕ ಪುನಃ ನನಗೆ ದೊರಕಿತು. ಆವತ್ತಿನವರೆಗೆ ನನಗೆ 2011ರವರೆಗೆ ಇದ್ದದ್ದು ನಮ್ಮ ಶಾಲೆಯ ಮಕ್ಕಳು. ಅದರೊಂದಿಗೆ ನಾನು ಡಿಪಾರ್ಟ್ಮೆಂಟ್ನಲ್ಲಿಯೂ ಕೂಡ ಸ್ವಲ್ಪ ಶಾಲೆಗಳನ್ನೆಲ್ಲ ಸುತ್ತಾಡಿಕೊಂಡು ಟ್ರೈನರ್ ಆಗಿ ನಾನು DPP ಕಾಲದಲ್ಲಿ ಹೋಗ್ತಾ ಇದ್ದೆ. ಸ್ವಲ್ಪ ಮಕ್ಕಳ ಹೆಚ್ಚು ಸಂಪರ್ಕ ಇತ್ತು ನನಗೆ.
ಅದರ ನಂತರ ಈಗ ಕರ್ನಾಟಕದ ಕೆಲವು ಶಾಲೆಗಳ ಮಕ್ಕಳು, ಕೇರಳದ ಕೆಲವು ಶಾಲೆಯ ಮಕ್ಕಳು ಸ್ಕೂಲ್ ಡೇ ಎಂಬಂತಹ ನೆವದಿಂದ ನನಗೆ ಈಗಲೂ ಕೂಡ ಸಂಪರ್ಕದಲ್ಲಿ ಇರ್ತಾರೆ ಅಧ್ಯಾಪಕರು. ಈಗ ನೀವು ಬರುವುದಕ್ಕಿಂತ ಮೊದಲು ನಾನು ಒಂದು ಗಾಂಧೀಜಿಯ ಮೇಕಪ್ ಮಾಡಿ ಒಂದು ತಾಯಿ ಮಗುವನ್ನು ನಾನೀಗ ವಿಟ್ಲಕ್ಕೆ ಕಳಿಸಿದೆ. ನನಗೆ 68ನೇ ವರ್ಷ ಪ್ರಾಯ ಇದು. ಈ ಪ್ರಾಯದಲ್ಲಿಯೂ ನನಗೆ ಈ ರೀತಿಯಲ್ಲಿ ನಾನು ದುಡಿಯುತ್ತಾ ಇದ್ದೇನೆ. ನಾನು ಒಂದು ಪಕ್ಷ ಮನೆಯಲ್ಲೇ ಕುಳಿತುಕೊಳ್ತಿದ್ರೆ ನನ್ನ ಅವಸ್ಥೆ ಬೇರೆ ರೀತಿಯಲ್ಲಿ. ಈಗ ಇದರಲ್ಲಿ ನಾನು ಆಹ್ಲಾದಕರವಾಗಿ, ಇದು ಒಂದು ಸಂತೋಷದ ವಿಚಾರ. ಎಷ್ಟು ಕೆಲಸ ಮಾಡುವುದು ಬಚ್ಚುವುದಿಲ್ಲ. ಮತ್ತೆ ಸರ್, ಈ ಕಲೆಯನ್ನೇ ನೀವು ಆಯ್ಕೆ ಮಾಡ್ಲಿಕ್ಕೆ ಏನು ಕಾರಣ? ಈಗ ನೀವು ಬೇರೆ ಏನೋ ಮಾಡಬಹುದಿತ್ತು, ಅಥವಾ ಈ ಕಲೆಯನ್ನೇ ಮಕ್ಕಳಿಗೆ ಮೇಕಪ್ ಮಾಡೋದು, ಮಕ್ಕಳೊಟ್ಟಿಗೆ ಹೀಗೆ ಬೆರೆಯುವಂಥದ್ದು, ಅವರಿಗೆ ತರಬೇತಿ ಕೊಡುವುದು, ಹೇಗೆ ಡ್ಯಾನ್ಸ್ ಮಾಡಬೇಕು, ಈ ಬಗ್ಗೆ ಎಲ್ಲ ಇದನ್ನೇ ಯಾಕೆ ನೀವು ಆಯ್ಕೆ ಮಾಡಿದ್ರಿ? ಬೇರೆ ಏನಾದರೂ ಆಯ್ಕೆಗಳಿರಲಿಲ್ವಾ ನೀವು ರಿಟೈರ್ಡ್ ಆದ ನಂತರ? ಇದರಲ್ಲಿ 2 ಉದ್ದೇಶ ಉಂಟು. ಒಂದು, ನಾವು ಏನು ಕಲಾವಿದರ ಕುಟುಂಬದಿಂದ ಬಂದವರು ಅಂತ ಹೇಳುವಂತಹ ಮಾತೇನಿಲ್ಲ. ಏನಂತ ಹೇಳಿದ್ರೆ ನನ್ನ ಅಜ್ಜ ನನ್ನ ಅಪ್ಪ ಏನು ಕಲಾವಿದರು ಏನಾಗಿಲ್ಲ. ಆದರೆ ನಾವು ಅಣ್ಣ ತಮ್ಮಂದಿರು ಕಲಾವಿದರು. ನಾವು ಅಣ್ಣ ತಮ್ಮಂದಿರು 4 ಜನ. ನನ್ನ ನೇರವಾದ ತಮ್ಮ ನಾಗೇಶ ಮಾಸ್ಟ್ರು, ಅವರು ಡ್ರಾಯಿಂಗ್ ಮಾಸ್ಟ್ರು, ಅವರು ಕಲಾವಿದರು. ಆಮೇಲೆ ಭಗವತಿ ಆರ್ಟ್ಸ್ ಬಾಯರ್ ಪದವು ತಮ್ಮ, ಅವನು ಕಲಾವಿದನೇ. ಮತ್ತೆ ಒಬ್ಬ ವರದರಾಜ್ ಅಂತ ಹೇಳಿ, ಅವರು ಕೂಡ ಕಲಾವಿದರೆ. ಅದರೊಂದಿಗೆ ನಾವು ಯಕ್ಷಗಾನದಲ್ಲಿಯೂ ಕೂಡ ಸಾಕಷ್ಟು ನಮ್ಮ ಮಾನಸಿಕ ಸಮಾಧಾನಕ್ಕೆ ಬೇಕಾಗುವಷ್ಟು ನಾವು ನಾಟ್ಯವನ್ನು ಕಲಿತು ಸಾಂಪ್ರದಾಯಿಕವಾಗಿ ಯಕ್ಷಗಾನದಲ್ಲಿ ಈಗಲೂ ಕೂಡ ನಾವು ಇದ್ದೇವೆ. ಇದನ್ನು ಆರಿಸಲಿಕ್ಕೆ ಇದರಲ್ಲಿ ನನಗೆ 2 ಉದ್ದೇಶ ಉಂಟು. ಒಂದು, ನಾನು ಆಗ ಹೇಳಿದಂಥ ರೀತಿಯಲ್ಲಿ ಮಕ್ಕಳ ಎಲ್ಲರ ಸಂಪರ್ಕ ಆಗ್ತದೆ. ಮತ್ತು ನಾನು ಆರಾಧಿಸಿಕೊಂಡು ಬರುವಂತಹ ಕಲೆಗಳು, ನಾನು ಇದು ಮಾತ್ರ ಅಲ್ಲ, ನನ್ನಲ್ಲಿ ಕ್ರಾಫ್ಟ್ ಕೂಡ ನಾನು ಸ್ಪೆಷಲಿಸ್ಟ್ ಇದ್ದೇನೆ. ಕ್ರಾಫ್ಟ್ ಟೀಚಿಂಗ್ ಉಂಟು. ನವಭಾರತ್ ಕಾಲೇಜ್ ಉಪ್ಪಳದಲ್ಲಿ ನಾನು 4-5 ವರ್ಷಗಳ ಕಾಲ ಆನ್ ಕಾಲ್ ಕ್ರಾಫ್ಟ್ ಅಧ್ಯಾಪಕನಾಗಿ ನಾನು MTTC ಮಕ್ಕಳಿಗೆ ನಾನು ಕ್ಲಾಸ್ ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಈಗಲೂ ಈ ಪ್ರಾಯದಲ್ಲಿಯೂ ಕೂಡ ಇದು ಪುತ್ತೂರಿನ ಈಶಾ ಕಾಲೇಜಿನಲ್ಲಿ ನಾನು MTTC ಅವರಿಗೆ ವರ್ಷದಲ್ಲಿ 2-3 ಬಾರಿ ಕ್ರಾಫ್ಟ್ ಕ್ಲಾಸುಗಳನ್ನು ಕೊಡ್ತಾ ಇದ್ದೇನೆ. ಒಡಿಯೂರಿನಲ್ಲಿ ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಕೆಲವು ಶಾಲೆಗಳಲ್ಲಿ ಕೊಡ್ತಾ ಇದ್ದೇನೆ. ಕಾಂಜಂಗಾಡುವರೆಗೆ ನಾನು ಕ್ರಾಫ್ಟ್ ಅಧ್ಯಾಪಕನಾಗಿ ನಾನು ತರಗತಿಯನ್ನು ಕೊಟ್ಟಿದ್ದೇನೆ, ಕೋವಿಡ್ಗಿಂತ ಮೊದಲಿನವರೆಗೆ. ಆ ನಂತರ ಈಗ ಸದ್ಯಕ್ಕೆ ನಾನು ಈಶಾದಲ್ಲಿ ಕೊಡ್ತಾ ಇದ್ದೇನೆ. ಅವರು ನನ್ನ ಪ್ರಾಯವನ್ನು ನೋಡಲಿಲ್ಲ, ಅವರು ನನ್ನ ಕಲೆಯನ್ನು ನೋಡಿ ಅವರು ಈಗಲೂ ಕಲಿಸ್ತಾ ಇದ್ದಾರೆ. ಹಾಗೆ ನಾನು ಅಭ್ಯಾಸ ಮಾಡಿಕೊಂಡು ಬಂದಿರುವಂತಹ ಕ್ರಾಫ್ಟ್ನಲ್ಲಿ ನನಗೆ ಇಂಟ್ರೆಸ್ಟ್ ಇರುವ ಕಾರಣವಾಗಿ ನಾನು ಇದನ್ನು ಹೆಚ್ಚು ಮಾಡಿದ್ದೇನೆ. ಮತ್ತು ಒಂದು ಮುಖ್ಯವಾದ ಉದ್ದೇಶ ಏನಂತ ಹೇಳಿದರೆ, ನಾನು ಇದರಲ್ಲಿ ಹಣ ಮಾಡುವುದಿದ್ದರೆ, ಎಷ್ಟು ಮಾಳಿಗೆ ಮನೆಯನ್ನು ಮಾಡಿದವರು ಇದ್ದಾರೆ ಈ ಇದರಲ್ಲಿ. ಅಂದರೆ ಪೇಟೆಯಲ್ಲಿ ಎಲ್ಲ ಹೋದರೆ ಅಷ್ಟೆಲ್ಲ ಇದಕ್ಕೆ ವ್ಯಾಲ್ಯೂ ಉಂಟು. ಆದರೆ ನಾನು ಇದನ್ನು ಪ್ರಾರಂಭಿಸುವಾಗಲೇ ನನಗೆ ಒಂದು ಉದ್ದೇಶ ಉಂಟು, ಗ್ರಾಮೀಣ ಬಡ ಮಕ್ಕಳಿಗೆ ಅನುಕೂಲಕರವಾದಂಥದ್ದು ಈ ಸೇವೆ ನಮ್ಮದಾಗಬೇಕು ಅಂತ ಹೇಳಿ. ಈಗ ಒಂದು ಸ್ಕೂಲ್ ಡೇ ಎಲ್ಲ ಇದ್ದರೆ ನಮ್ಮದು ಆಲ್ ಇಂಡಿಯಾದಲ್ಲಿ ಎಲ್ಲಿ ಇಷ್ಟು ಕಡಿಮೆ ರೇಟ್ ಇರಲಿಕ್ಕಿಲ್ಲ, ಅಷ್ಟು ಕಡಿಮೆಯಲ್ಲಿ. ಈಗ ಉದಾಹರಣೆಗೆ ನಾನು ಸ್ಟಾರ್ಟ್ ಮಾಡುವಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಒಂದು 100ರಷ್ಟು ಕೃಷ್ಣ ವೇಷಗಳು ಹೋಗ್ತಾ ಇತ್ತು. ಬರೀ 100 ರೂಪಾಯಿಗೆ ನಾನು ಬಣ್ಣ ಹಚ್ಚಿ ಅವರನ್ನು. ಅದು ಈಗ 10 ವರ್ಷ 12 ವರ್ಷ ಕಳೆದ ನಂತರ ರೇಟ್ ಸ್ವಲ್ಪ ಜಾಸ್ತಿ ಆಗ್ತದೆ. ನಮಗೆ ವಾಸಲ ನಾವು ದುಡ್ಡು ಉಂಟು, ಅದಕ್ಕೆ ಬೇಕಾದ ನಾವು ಮಂಗಳೂರಿಂದ ಸಾಮಗ್ರಿ ತರ್ತೇವೆ. ಮತ್ತೆ ಮಲಯಾಳಿ ಸಾಮಗ್ರಿಗಳು, ಭಾರಿ ಒಳ್ಳೆ ಸಾಮಗ್ರಿಗಳು ನೀಲೇಶ್ವರದಿಂದ ತರ್ತೇವೆ. ಹಾಗೆ ಅದಕ್ಕೆಲ್ಲ ನಮಗೆ ಕಾಸ್ಟ್ ಅನ್ನು ಭರಿಸಬೇಕು. ಎಕ್ಸ್ಟ್ರಾ ಏನಾದ್ರು ಬೇಕಾದ್ರೆ ಸಾಕಾಗದಿದ್ರೆ ಬೇರೆ ತರಿಸಿ ಕೂಡ ಕೊಡ್ತೇವೆ. ಮತ್ತೆ ಹೆಚ್ಚಿನ ಐಟಮ್ಗಳೆಲ್ಲ ಇಲ್ಲಿರುವಂಥದ್ದೆಲ್ಲ ಹೆಚ್ಚು ನಾನು ಮಾಡಿದ್ದೆ, ಯಾವುದು ಹೆಚ್ಚಿನದು ಇಲ್ಲ. ಉಂಟು, ರೆಡಿಮೇಡ್ ಇಲ್ಲ ಅಂತ ಹೇಳಿ ಅಲ್ಲ, ಅನಿವಾರ್ಯ ಕಾರಣ ಹೆಚ್ಚಿನ ನಾವು ಮಾಡುವಂಥ ಕಿರೀಟಗಳು ಮತ್ತೆ ಇನ್ನಿತರ ಪೇಟಗಳು ಇದೆಲ್ಲವೂ ಕೂಡ ನಾನು ತಯಾರು ಮಾಡುವುದು.
ಮತ್ತು ನಮಗೆ ಮೇಕಪ್ಪಿಗೆ ಸಹಾಯಕರಾಗಿ 7-8 ಜನ ಇದ್ದಾರೆ. ಈಗ ಒಂದು ದೊಡ್ಡ ಶಾಲೆಯ ಸ್ಕೂಲ್ ಡೇ ಬಂತು ಅಂತ ಹೇಳಿದರೆ 8-10 ಜನ ಇದ್ದಾರೆ. ಆನ್ ಕಾಲ್ ಅವರು ಬರ್ತಾರೆ, ನನಗೆ ಸಹಾಯ ಮಾಡ್ತಾರೆ. ಅವರಿಗೆ ನಾನು ಸರಿಯಾದ ರೀತಿಯ ಯೋಗ್ಯವಾದಂತಹ ಸಂಬಳವನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಅಂದರೆ ನನ್ನ ಉದ್ದೇಶ ಗ್ರಾಮೀಣ ಮಕ್ಕಳಿಗೆ ಒಂದು ಡ್ರೆಸ್ ಸಿಗಬೇಕಿದ್ರೆ ಎಷ್ಟೋ ದೂರದಿಂದ ಪೇಟೆಯಿಂದ ಹೋಗಿ ಇದು ತುಂಬಾ ಅದನ್ನು ತರಲಿಕ್ಕೆ ಹೋಗಬೇಕು, ವಾಪಸ್ ಕೊಡ್ಲಿಕ್ಕೆ ಹೋಗಬೇಕು, ಅದೇನಿಲ್ಲ, ಎಲ್ಲರಿಗೂ ಅದು ಲಭ್ಯವಾಗುವಂತಹ ಅದು ನನ್ನ ಉದ್ದೇಶ. ಅದು ಉದ್ದೇಶ ಈಡೇರಿತು. ಅದರೊಂದಿಗೆ ನಾನು ಇದರಲ್ಲಿ ಸಂಗ್ರಹವಾದಂತಹ ಹಣದಲ್ಲಿ ಒಂದಂಶವನ್ನು ಸಮಾಜಕ್ಕೆ ಬೇಕಾಗಿ ನಾನು ಕೊಡ್ತೇನೆ. ಹೀಗೆ ಯಾರಿಗಾದರೂ ಸೌಖ್ಯ ಇಲ್ಲದಿದ್ದರೆ, ಮತ್ತು ಇನ್ನು ಯಾರಿಗಾದರೂ ವಿದ್ಯಾಭ್ಯಾಸಕ್ಕೆ ಬೇಕಾಗಿ ಪುಸ್ತಕ ತೆಗಿಲಿಕ್ಕೆ ಇಲ್ಲದಿದ್ದರೆ ಅವರಿಗೆ ನಾನು ಅವರನ್ನು ಕರೆಸಿ ಅವರಿಗೆ ಕೊಡ್ತೇನೆ ಅಂತ ಒಂದು ಸಹಾಯ ಕೂಡ ನೀವು ಇದರಿಂದ ಸಿಕ್ಕಿದರಲ್ಲಿ ಒಂದಿಷ್ಟು ಮೀಸಲಿಡ್ತೀರಿ. ಅದು ಅವ್ರನ್ನ ಕರೆಸಿ ಕೊಟ್ಟ ಕೂಡಲೇ ಅವರಿಗೂ ಕೂಡ ಒಂದು ಸಂತೋಷ, ಮಾಸ್ಟರ್ ಕೊಟ್ಟರು ಅಂತ ಹೇಳಿ ಅವರಿಗೊಂದು ಸಂತೋಷ, ನಮಗೊಂದು ಧನ್ಯತಾ ಭಾವ ಬರ್ತದೆ. ಈಗಲೂ ಇದ್ದಾರೆ ನನ್ನ ಕೈಗಳಿಗೆ ಕೆಲವರು ಮಕ್ಕಳು ಹೀಗೆ ಎಂಥದ್ದು ಪಡ್ಕೊಳ್ಳುವವರು ಇದ್ದಾರೆ. ಅವರ ಹೆಸರು ಹೇಳ್ಬೇಕಾದ್ರೆ ಅಂದ್ರೆ ಆ ರೀತಿಯಲ್ಲಿ ಅವರು ಅದಕ್ಕೆ ಅರ್ಹರಾದವರು ಅಲ್ಲ. ಹೌದು. ಮತ್ತೆ ಸರ್, ಇನ್ನು ಮುಂದೆ ಇದನ್ನು ಹೇಗೆ ನೀವು ಕೊಂಡೋಗ್ಬೇಕು ಅಂತ ಇದ್ದೀರಿ? ಇನ್ನು ಇದರ ಈಗ ಸಂಸ್ಥೆ ಈಗ ಹೀಗೆ ಬೆಳೀತಾ ಉಂಟು, ಇನ್ನು ಇದರ ಮುಂದೆ ಈಗ ನಿಮ್ಮ ನಂತರ ನಿಮ್ಮಲ್ಲಿ ಯಾರು ಇದರನ್ನು ನೋಡಿಕೊಳ್ತಾರೆ ಹೀಗೆ ಏನಾದರೂ ವ್ಯವಸ್ಥೆ, ಅಥವಾ ಇದನ್ನು ಇನ್ನೂ ಡೆವಲಪ್ ಮಾಡಿ ದೊಡ್ಡ ಇದು ಮಾಡಬೇಕು? ಈಗ ಮಂಗಳೂರಲ್ಲೆಲ್ಲ ಇದೆಯಲ್ಲ ದೊಡ್ಡ ದೊಡ್ಡ ಆರ್ಟ್ಸ್ ಸಂಸ್ಥೆಗಳು, ಅವರು ಇಡೀ ದಕ್ಷಿಣ ಕನ್ನಡಕ್ಕೆ ಎಲ್ಲಿ ಬೇಕಿದ್ರು ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ ನೋಡಿ. ಈ ಮಂಗಳೂರು ಕೊಡಿಯಾಲ ಬೈಲಲ್ಲಿರುವಂತಹ ಒಂದು ದೊಡ್ಡ ವ್ಯವಸ್ಥೆ ಅವರದ್ದು. ಅದೇ ರೀತಿ ಏನಾದ್ರು ತಮ್ಮ ಮಂಗಳೂರಿನ ಕೆಲವು ಸಂಸ್ಥೆಗಳು ಲಲಿತಕಲಾ ಆರ್ಟ್ಸ್ ಅವರು ತುಂಬಾ ದೊಡ್ಡ ಬ್ರಹ್ಮಾಂಡ. ಹೌದು, ಅವರಲ್ಲಿ ಇಲ್ಲದ ವಸ್ತುಗಳು ಇಲ್ಲ, ಎಂತ ಬೇಕಿದ್ರು ಅವರ ರಪ ರೆಡಿ ಅಂತ. ಆ ರೀತಿ ಏನಾದ್ರು ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಆ ರೀತಿ ಒಂದು ಬೆಳೆಸಬೇಕು ಮಾಡಬೇಕು ಎಂಬಂತಹ ಉದ್ದೇಶ. ಇದು ಮುನ್ನಡೆಸಿಕೊಂಡು ಇದನ್ನು ಮುಂದಕ್ಕೆ ಹೋಗಬೇಕು ಅಂತ ಹೇಳುವಂಥದ್ದು ಇರಾದೆ ಉಂಟು ನನಗೆ. ಯೋಗ್ಯರಾದವರಿಗೆ ನನ್ನ ಉತ್ತರಾಧಿಕಾರಿಗಳಿಗೆ ಕೊಡಬೇಕು ಅಂತ ಹೇಳಿ. ನನಗೆ ಇರುವ ಒಬ್ಬ ಮಗ ಗುರುಪ್ರಸಾದ್, ಅವ ದೇವದಾಸ್ ಕಾಪಿಕಾಡ್ನ ಬಲೆ ಚಾಬರ್ಕ ತಂಡದಲ್ಲಿ ಅವ ಸಂಗೀತ ಹಲವು ದಶಕಗಳಿಂದ ಒಂದು 20 ವರ್ಷ ಹೆಚ್ಚಿರ್ಬೋದು ಇದು ಮ್ಯೂಸಿಷಿಯನ್ ಆಗಿ ದುಡಿಯುತ್ತಾ ಇದ್ದಾನೆ. ಮತ್ತೆ ಇದನ್ನು ನಡೆಸುವುದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸ ಏನೂ ಅಲ್ಲ. ಏನಂತ ಹೇಳಿದ್ರೆ ಇದರಲ್ಲಿ ಒಂದನೇ ನಿಷ್ಠೆ ಬೇಕು, ನಿಷ್ಠೆಯೊಂದಿಗೆ ಅಚ್ಚುಕಟ್ಟುತನ ಬೇಕು, ಮಾಡಿದ ಕೆಲಸವನ್ನು ಬಿಡದೆ ಮಾಡುವಂತಹ ಉಮೇದು ಇರಬೇಕು. ಮತ್ತೆ ಒಂದು ಅಂತ ಹೇಳಿದರೆ ಸಮಸ್ಯೆ ಬಂದಾಗ ಅದನ್ನು ನಿವಾರಿಸುವಂತಹ ಚಾಕಚಕ್ಯತೆಗಳು ಬೇಕು. ಈಗ ಒಂದು ಕಡೆಗೆ ಹೋಗ್ತದೆ ಡ್ರೆಸ್ಸುಗಳು ಹೋಗಿ ಅಲ್ಲಿ ನಾವು ಮೇಕಪ್ ಮಾಡ್ತಾ ಇರುವಾಗ ಆ ಡ್ರೆಸ್ಸಿನಲ್ಲಿ ಏನಾದರೂ ಒಂದು ಸಮಸ್ಯೆ ಬರ್ತದೆ. ಆ ಸಮಸ್ಯೆಯನ್ನು ನಾವು ಕೂಡಲೇ ಅಲ್ಲಿ ಆ ಸ್ಪಾಟ್ನಲ್ಲಿ ಅದನ್ನು ಮಾಡಿ ಕೊಡುವಂಥದ್ದು ಇರಬೇಕು. ಈಗ ಉದಾಹರಣೆಗೆ ಒಂದು ವಿಷಯ ಹೇಳ್ತೇನೆ. ಒಂದು ಶಾಲೆಗೆ ನಾನು ಹೋಗುವಾಗ ಅವರಿಗೂ ನೆನಪಾಗಲಿಲ್ಲ, ಈ ಬಿಳಿ ಟೋಪಿ ಉಂಟಲ್ಲ, ಆ ಟೋಪಿಯನ್ನು ಅವರು ಹೇಳಲಿಲ್ಲ, ನಾವು ಕೊಂಡೋಗಲಿಲ್ಲ. ಆಗ ಒಂದು 10 ಟೋಪಿ ಬೇಕಿತ್ತು, ಬಿಳಿ ಟೋಪಿ. ಬಿಳಿ ಟೋಪಿ ಆಗ ಎಲ್ಲಿಂದ ತಯಾರಿದ್ದದ್ದು ಇಲ್ಲಿತ್ತು, ಇಲ್ಲಿಂದ ನಾವು ಕೊಂಡೋಗ್ಲಿಲ್ಲ, ತುಂಬಾ ದೂರದಲ್ಲಿ. ಏನು ಮಾಡುದು ಸರ್? ನಾನು ಹೆಡ್ ಮಾಸ್ಟರ್ಲಿ ಹೇಳಿದೆ, ಸರ್ ನಿಮ್ಮಲ್ಲಿ ಡ್ರಾಯಿಂಗ್ ಶೀಟ್ ಉಂಟಾ ಅಂತ. ಉಂಟು ಅಂತ ಹೇಳಿದ್ರು. ಇಡೀ ಫುಲ್ ಡ್ರಾಯಿಂಗ್ ಶೀಟ್, ಒಂದು 10 ಡ್ರಾಯಿಂಗ್ ಶೀಟ್ ತನ್ನಿ ಅಂತ ಹೇಳಿದೆ. ಹಾಗೆ 10 ಡ್ರಾಯಿಂಗ್ ಶೀಟ್ ಕೂಡಲೇ ಅವರು ಶಾಲೆಯಲ್ಲಿ ಇರ್ತದೆ ಸಾಧಾರಣ ಹೆಚ್ಚಾಗಿ. ಇದು ಚಾರ್ಟ್ ಪೇಪರ್ ಎಲ್ಲ ಇರ್ತದೆ. ಮೇಕಪ್ ಅನ್ನು ನಾನು ಬೇರೆ ವಹಿಸಿಕೊಟ್ಟು ಒಂದು ಮೂಲೆಯಲ್ಲಿ ಕುಳಿತುಕೊಂಡೆ. 10 ಡ್ರಾಯಿಂಗ್ ಶೀಟನ್ನು ಉಪಯೋಗಿಸಿಕೊಂಡು ಟೋಪಿ ಮಾಡಿದೆ ನಾನು, ಮಕ್ಕಳ ಅಳತೆಗೆ ಸರಿಯಾದಂಥದ್ದು. ಹಾಕಿ ಆಗುವಾಗ ಯಾವುದು ಬಟ್ಟೆದ್ದೋ ಕಾಗದದ್ದು ಅಂತ ಹೇಳಲಿಕ್ಕಿಲ್ಲ. ಡ್ಯಾನ್ಸು ಆಯಿತು, ಸಕ್ಸಸ್ ಆಯಿತು. ಅಂದರೆ ಸಮಸ್ಯೆಗಳು ಬಂದಾಗುವಾಗ ಅದನ್ನು ನಾವು ಅದಕ್ಕೆ ಬದಲಿ ವ್ಯವಸ್ಥೆಯನ್ನು ಕೂಡಲೇ ಮಾಡುವಂಥವ್ರು ಆಗಿರಬೇಕು. ಹಾಗೆ ಆ ಉದ್ದೇಶದಿಂದ ನಾನು ಆಲೋಚನೆ ಮಾಡ್ತಾ ಇದ್ದೇನೆ, ಇದನ್ನು ಅಥವಾ ಒಂದು ಪಕ್ಷ ಹಾಗೆ ನಮ್ಮ ಇದರಲ್ಲಿ ಇಲ್ಲದಿರಿ ಇದನ್ನು ಮೇಲ್ತನಿಕೆ ನೋಡಿಕೊಂಡು ನಮ್ಮ ಯಾರಿಗಾದರೂ ಒಳ್ಳೆ ಇಂಟ್ರೆಸ್ಟ್ನವರಿಗೆ ಅದನ್ನು
ಅಭಿವೃದ್ಧಿ ಮಾಡಲಿಕ್ಕೆ. ಈಗ ನನಗೆ ಬಾಯಾರ್ ಕೋಆಪರೇಟಿವ್ ಸೊಸೈಟಿಯ ಒಂದು ರೂಮ್ ಇತ್ತು, ಈಗ ನಾನು 2 ರೂಮನ್ನು ಮಾಡಿಕೊಂಡಿದ್ದೇನೆ ಒಬ್ರು ಬಿಟ್ಟಾಗುವಾಗ. ಅದು ರೂಮುಗಳು ವಿಸ್ತಾರ ಆಗ್ತಾನೆ ಇರ್ತದೆ, ತುಂಬುತ್ತಾ ಹೋಗ್ತದೆ. ಇವತ್ತು 10 ಜನಕ್ಕಿದ್ರೆ ನೆಕ್ಸ್ಟ್ ಅದು 50 ಜನಕ್ಕೆ ಬೇಕು ಒಂದೇ ರೀತಿಯ ಡ್ರೆಸ್ಗಳು, ಆ ರೀತಿ ಎಲ್ಲ ಬರ್ತದೆ. ನಾವು ಯಾವುದೇ ಡ್ರೆಸ್ ಅನ್ನು ನಾವು ವೇಸ್ಟ್ ಬಿಸಾಡುವುದಿಲ್ಲ. ಈಗ ಹಳತ್ತು ತುಂಬಾ ಹಳತ್ತಾದಂತಾದ್ರೆ ಅದರ ಬೇರೆ ಉಪಯೋಗ ಉಂಟು, ನಾವು ಅದನ್ನು ಯಾವ್ದಾದ್ರು ಇದರಲ್ಲಿ ತುಂಬಿಸಿ ಬೇರೆ ಏನಾದ್ರು. ಹೌದು, ಈ ವೇಷಗಳಿಗೆ ಬೇರೆ ಬೇರೆ ರೀತಿಯ ಇದು ಬೇಕಾಗ್ತದೆ. ಈ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದಂಥವರು ಅನೇಕರಿದ್ದಾರೆ. ಈಗ ನಾನು ಒಬ್ಬ ಕಲಾವಿದ, ದೊಡ್ಡ ಕಲಾವಿದ, ನನಗೆ ಎಲ್ಲ ಪರಿಣತಿ ಉಂಟು ಅಂತ ಹೇಳಲಿಕ್ಕೆ ಇಲ್ಲ. ನನಗೆ ಟೈಲರಿಂಗ್ ಗೊತ್ತಿಲ್ಲ. ನಾನು ಇದು ಪ್ರಾರಂಭ ಮಾಡುತ್ತಾ ಇರುವಾಗ ನಮ್ಮ ಒಟ್ಟಿಗೆ ಒಬ್ಬರು ರಾಮವಾಸ್ ಅಂತ ಹೇಳಿ ಒಬ್ಬರು ಇದ್ರು, ಅವರು ಈಗ ಬಿಟ್ಟಿದ್ದಾರೆ ಇದನ್ನು. ನಮಗೆ ಮುಖ್ಯವಾಗಿ ಸಹಾಯ ಮಾಡಿದವರು ಅಂತ ಸೋಮಪ್ಪ ಟೈಲರ್, ಬಾಯಾರು, ಇಲ್ಲಿ ಮುಳಿಗೆದ್ದೆ. ಅವರು ಆಗ ಈ ಇದರಲ್ಲಿ ನಾನು ಸ್ಟಾರ್ಟಿಂಗ್ ಮಾಡುವಾಗ ನನಗೆ ಏನು ಮಾಡಬೇಕು, ಯಾವುದನ್ನು ಯಾವಾಗ ಮಾಡಬೇಕು ಅಂತ ಏನು ಗೊತ್ತಿರಲಿಲ್ಲ. ನಾನು ಕಲಾವಿದ ಹೌದು, ಆದರೆ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಗೊತ್ತಿಲ್ಲ. ಅವರು ನನಗೆ ಮಾರ್ಗದರ್ಶನ ಮಾಡಿದರು. ಅವರು ಕೆಲವು ಡ್ರೆಸ್ಗಳನ್ನೆಲ್ಲ ಆಗ ಹೊಲಿದು ಶುರುವಿಗೆ ತಯಾರು ಮಾಡಿ, ಅವರು ಕಲಾವಿದರು ಆಗಿದ್ರು. ಅವರು ಯಕ್ಷಗಾನ ಕಲಾವಿದರು ಆಗಿದ್ರು, ಮತ್ತೆ ಯಕ್ಷಗಾನದ ಭೂತದ ಡ್ರೆಸ್ಗಳನ್ನೆಲ್ಲ ಹೊಲಿಯುವಂಥವ್ರು ಆಗಿದ್ರು. ಹಾಗೆ ಅವರು ನನಗೆ ತುಂಬಾ ವರ್ಷಗಳ ಕಾಲ, ಅವರು ಈಗ ತೀರಿ ಹೋಗಿದ್ದಾರೆ. ಸಾಧಾರಣ ಒಂದು 7 ವರ್ಷಗಳವರೆಗೆ ಅವರು ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಕೆಲವೊಂದು ಕಡೆಗಳಲ್ಲಿ ಸ್ವತಃ ಮೇಕಪ್ಪಿಗೆ ಅವರು ಬರುತ್ತಲು, ಮತ್ತೆ ಕೆಲವೊಂದು ಕಡೆಗೆ ಕೆಲಸ ಆಗದಿದ್ರೆ ಅಲ್ಲಿಗೆ ಸ್ಕೂಲ್ ಡೇ ಹತ್ತಿರಕ್ಕೆ ಬಂದು ಅಲ್ಲಿ ಹುಕ್ಸ್ ಹಾಕಿದ್ದು ಕೂಡ ಉಂಟು. ಹಾಗೆ ಅವರು ಸೆಟ್ ಮಾಡಿ ನನಗೆ ಡ್ರೆಸ್ಗಳನ್ನೆಲ್ಲ ಕೊಟ್ಟರು. ಅವರ ನಂತರ ಅವರು ತೀರಿ ಹೋಗಿದ್ದಾರೆ. ಈಗ ಅವರ ನಂತರ ವಸಂತ ಟೈಲರ್ ಅವರು ಡ್ರೆಸ್ ಹೊಲಿಯುತ್ತಾ ಇದ್ದಾರೆ ನಮಗೆ ಬೇಕಾದಂತಹ ರೀತಿಯಲ್ಲಿ. ಮೊದಲಿನ ಮಾದರಿ ಡ್ರೆಸ್ಗಳೆಲ್ಲ ಉಂಟು. ಮತ್ತೆ ನಾವು ಈ ಭರತನಾಟ್ಯ ಎಲ್ಲ ಇರುವಂತ ಕಾಸ್ಟ್ಲಿ ಡ್ರೆಸ್ಗಳು, ಅದು ನಾವೆಲ್ಲ ಇಲ್ಲಿ ಹೊಲಿಯುವಾಗಿಲ್ಲ. ಅದರಲ್ಲಿ ವೆರೈಟಿಗಳು ಉಂಟು. ಅದು ನಾವು ನೀಲೇಶ್ವರದಿಂದ ತರುವುದು, ಅರ್ಜೆಂಟ್ ತರಿಸುವುದು ಎಲ್ಲ ಅಲ್ಲ, ನಾವು ಕ್ರಯಕ್ಕೆ ತಕೊಂಡು ಬಂದು. ನಮ್ಮಲ್ಲಿ ತುಂಬಾ ಡ್ರೆಸ್ಗಳು ಉಂಟು. ಭರತನಾಟ್ಯದ್ದು ತುಂಬಾ ಉಂಟು. ನಾವು ಒಂದು 50-60ಕ್ಕಿಂತಲೂ ಮೇಲೆ ಭರತನಾಟ್ಯದ್ದು ಉಂಟು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲ ಭರತನಾಟ್ಯದ ಡ್ರೆಸ್ಗಳು ಉಂಟು. ಕಾಲೇಜಿನ ಮಕ್ಕಳವರೆಗೆ ಭರತನಾಟ್ಯ ಡ್ರೆಸ್ಗಳು, ಮತ್ತೆ ಫ್ಯಾನ್ಸಿ ಡ್ರೆಸ್ಗಳು, ಡ್ಯಾನ್ಸ್ಗಳು, ಸೆಮಿ ಕ್ಲಾಸಿಕಲ್. ಅದರ ಒಟ್ಟಿಗೆ ನಾನು ಉಳಿದ ಸಮಯದಲ್ಲಿ ಕ್ರಾಫ್ಟ್ ಒಂದು ಕೂಡ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಮಾಡಿದ ಐಟಮ್ಗಳನ್ನು ಇಟ್ಟುಕೊಳ್ಳುವುದಿಲ್ಲ. ನಾನು ಅದನ್ನು ಯಾರಾದ್ರೂ ಬಂದ್ರೆ ತೆಗೆದುಕೊಳ್ಳಿ ಅಂತ ಹೇಳಿ ಕೊಡ್ತೇನೆ. ಅಲ್ಲಿ ಬ್ಯಾಗ್ಗಳ ಟೈಪ್ ಕೆಲವರು ನಾನೇನು ಕ್ರಯಕ್ಕೆ ಕೊಡುದಲ್ಲ. ಈಗ ಮಂಗಳೂರಿಗೆ ಕೊಡ್ಲಿಕ್ಕೆ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಒಂದು ಮಗು ಈಗ ಅದು ಬೇಕು ಅಂತ ಹೇಳಿ ಹಾಗೆ ಮಾಡಿಟ್ಟಿದ್ರೆ ಅದು ಹೀಗೆ ಕೊಡುದು. ನಾನು ಯಾವುದೇ ಕಾಸ್ಟ್ ತೆಗೆದುಕೊಳ್ಳೋದು ಅದಕ್ಕೆ. ಅಂದ್ರೆ ನಾವು ಅದೆಲ್ಲ ವೇಸ್ಟ್ ಪೇಪರ್ನಲ್ಲಿ ಮಾಡುವಂಥದ್ದು. ಓಕೆ ಸರ್, ತುಂಬಾ ಧನ್ಯವಾದಗಳು.